ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತಾ. ಸಣ್ಣ ಮತ್ತು ಅತಿ ಸಣ್ಣ ರೈತರ ಸೀಮಿತ ಗೋಚರತೆಯನ್ನು ನಿಭಾಯಿಸಲು ಐ ಸಪೋರ್ಟ್ ಫಾರ್ಮರ್ ಅಭಿಯಾನವನ್ನು ಪ್ರಾರಂಭಿಸಲಾಗಿದೆ ಎಂದು ಭೂಮಿ ಡಿಜಿಟಲ್ ಅಗ್ರಿ ಪ್ಲಾಟ್ಫಾರ್ಮ್ನ ಸಂಸ್ಥಾಪಕ ಕಾರ್ಯನಿರ್ವಾಹಕ ಅಧಿಕಾರಿ ರಘುನಂದನ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭೂಮಿ ಡಿಜಿಟಲ್ ಪ್ಲಾಟ್ಫಾರ್ಮ್ ಮೂಲಕ ಸೀಮಿತ ಮಾರುಕಟ್ಟೆ ಪ್ರವೇಶ ಅಥವಾ ಮಾನ್ಯತೆ ಹೊಂದಿರುವ ರೈತರಿಗೆ ಅವರು ಬೆಳೆದಿರುವ ಉತ್ಪನ್ನಗಳನ್ನು ಡಿಜಿಟಲ್ ಮಾರುಕಟ್ಟೆಗೆ ಸೇರಿಸಲು ಅವಕಾಶವಿರುತ್ತದೆ. ಆರಂಭಿಕ ಚಂದಾದಾರಿಕೆಯ ಮಾದರಿಯ ಅಡಿಯಲ್ಲಿ ವೇದಿಕೆಯು ಉಚಿತವಾಗಿ ರೈತರಿಗೆ ಮಾರುಕಟ್ಟೆ ಬೆಲೆ, ಕೀಟ ನಿರ್ವಹಣೆ ಮಾಹಿತಿ ಮತ್ತು ಖರೀದಿದಾರರೊಂದಿಗೆ ನೇರ ಸಂಪರ್ಕಗಳಂತಹ ನಿರ್ಣಾಯಕ ಸಾಧನೆಗಳ ಸೌಲಭ್ಯವನ್ನು ನೀಡುತ್ತದೆ ಎಂದರು. ಭೂಮಿ ಸಂಸ್ಥೆ ಅನ್ನೋದು ಮುಖ್ಯವಾಗಿ ಯಾಕೆ ಶುರುವಾಯಿತು, ಹೆಂಗೆ ಬಂತು ಅನ್ನೋದನ್ನ ಒಂದೆರಡು ಪರಿಚಯ ಕೊಡ್ತೀನಿ. ನಾನು ಮೂಲತಃ ಸಾಫ್ಟ್ವೇರ್ ಇಂಜಿನಿಯರ್, IT ಕಂಪ್ನಿನ ರನ್ ಮಾಡ್ತಾ ಇದ್ದೆ ಸುಮಾರು 17 ವರ್ಷ. 2010-12 ಇಸ್ವಿನಲ್ಲಿ ನಮ್ಮ ಕಾಟಗಿ, ಗಂಗಾವತಿ ಇರೋ ಕಾಟಗಿ ಅನ್ನೋ ಒಂದು ಜಾಗದಲ್ಲಿ ರೈಸ್ ಮಿಲ್ಗೆ ಸಾಫ್ಟ್ವೇರ್ ಮಾಡಬೇಕಾದ್ರೆ ಒಬ್ಬ ರೈತ ಬಂದು ಒಂದು 70 ಬ್ಯಾಗ್ ಭತ್ತನ ಆ ಮಿಲ್ಗೆ ಕೊಟ್ಬಿಟ್ಟು ಇಂಟಿಗ್ರೇಟ್ ಮಾಡಿದಾಗ ನಾನು ಅವ್ನು ಕೇಳಿದೆ, ಯಾವಾಗಪ್ಪ ದುಡ್ಡು ಕೊಡ್ತಾರೆ, ನೀನು ಎಷ್ಟು ಕೊಟ್ಟಿದ್ಯಾ, ಏನು ಅಂತೆಲ್ಲ ಲೆಕ್ಕ ಇದೆಯಾ ಅಂದಾಗ ಅವನ ಹತ್ರ ಯಾವುದೇ ರೀತಿಯಾದ ಮಾಹಿತಿ ಅವನ ಹತ್ರ ಇರಲಿಲ್ಲ. ಆವತ್ತು ದಿನ ನನಗೆ ಯೋಚನೆ ಬಂದಿದ್ದು ಏನಂದರೆ, ಒಬ್ಬ ರೈತ ತಾನು ಬೆಳೆದು ಕಷ್ಟಪಟ್ಟು ಋಣ ಹಾಕಿ ಮಾಡಿರೋದನ್ನು ಕೊನೆಗೆ ಅವನಿಗೆ ಬರಬೇಕಾಗಿರೋ ಹಣದ ಬಗ್ಗೆ ಅವನಿಗೊಂದು ಚೂರೂ ಕಂಟ್ರೋಲೇ ಇಲ್ಲ. ಅಂದರೆ ಯಾವುದೇ ರೀತಿಯಾದ ಒಂದು ಹಣ ಆಗಲಿ ಅಥವಾ ಎಷ್ಟು ಬರುತ್ತೆ ಅನ್ನೋದಾಗಲಿ ಒಂದು ನಿಗದಿತವಾಗಿಲ್ಲ ಅಂದಾಗ ಅಲ್ಲಿಂದ ನನ್ನ ಈ ಒಂದು ಭೂಮಿ ಸಂಸ್ಥೆಯ ಉದ್ಭವ ಆಗೋಕ್ಕೆ ಮೂಲ ಕಾರಣ ಆಗಿದೆ. ಎರಡನೇದು, ಇದನ್ನೆಲ್ಲ ನಾನು ಒಂದು 1800 ಹಳ್ಳಿ, ಒಂದು 120 ಮಂಡಿಗಳಲ್ಲಿ ರಾತ್ರಿ ಬೆಳಗ್ಗೆ ನೋಡಿ ಒಂದು 4-5 ಸಾವಿರ ಜನ ರೈತರು. ಯಾಕೆಂದರೆ ಭತ್ತ ಬೆಳೆಯೋದೇ ಬೇರೆ ಇರುತ್ತೆ, ಈಗ ಗುಲ್ಬರ್ಗಾದಲ್ಲಿರುವಂಥ ತೊಗರಿ ಬೆಳೆ ಬೆಳೆಯೋ ಸಮಸ್ಯೆನೇ ಬೇರೆ ಇರುತ್ತೆ, ಆ ಕಡೆ ಕಬ್ಬು ಬೆಳೆಯೋದೇ ಸಮಸ್ಯೆ ಬೇರೆ ಇರುತ್ತೆ. ಇದೆಲ್ಲನೂ ಒಂದೇ ವೇದಿಕೆ ಹಿಡಿ ತರೋದು ತುಂಬ ಕಷ್ಟ ಇದೆ. ಇದಕ್ಕಾಗಿ ನಾನೇನು ಮಾಡಿದೆ ಅಂದರೆ, ಇದನ್ನೆಲ್ಲ ಸಂಶೋಧನೆ ಮಾಡಿ ನಮ್ಮ ಒಂದು ಭೂಮಿ ವೇದಿಕೆಯಲ್ಲಿ ಮೊದಲನೇದಾಗಿ, ಅಂದರೆ ಈಗ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಅವ್ರು ಏನು ಬೆಳೀತಾ ಇದ್ದೀನಿ ಅನ್ನೋದು ಗೊತ್ತಿಲ್ಲದೆ ಇರೋದ್ರಿಂದ, ಯಾರಿಗೂ ಗೊತ್ತಿಲ್ಲದೆ ಇರೋದ್ರಿಂದ ಲೋಕಲ್ ಮೀಡಿಯಾ ಅಂದರೆ ಈ ಮಧ್ಯವರ್ತಿಗಳು ಯಾರಿದ್ದಾರೆ ಇವರಿಂದನೇ ಹೆಚ್ಚು ಅವರಿಗೆ ಅನುಕೂಲ ಆಗ್ತಾಯಿಲ್ಲ ಅನ್ನೋದು ನನ್ನ ಒಂದು ದೃಷ್ಟಿ ಬಂದಾಗ, ಇವರಿಗೆ ಮೊದಲನೇದಾಗಿ ಅಂದರೆ ಇವರು ಏನು ಬೆಳೀತಾ ಇದ್ದಾರೆ, ಏನು ಮಾಡ್ತಾಯಿದ್ದಾರೆ ಅನ್ನೋದು ಫ್ರೀಯಾಗಿ, ಅಂದರೆ ಯಾವುದು ಉಚಿತವಾಗಿ ಅವರು ಕೊಡಬೇಕು. ಮೊದಲನೇದಾಗಿ ಇವ್ರನ್ನ ವೇದಿಕೆ ಡಿಜಿಟಲ್ ಒಂದು ಸ್ಪೇಸ್ನಲ್ಲಿ ಅವ್ರನ್ನ ತೊಗೊಂಬರ್ಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ ಆಗಿತ್ತು. ಒಂದು ಸಲ ಅವ್ರನ್ನ ಅಲ್ಲಿ ತೊಗೊಂಬಂದ ನಂತರ ನೆಕ್ಸ್ಟ್ ಅವ್ರನ್ನ ಒಬ್ಬ ಪ್ರಭಾವಿ ಉದ್ಯಮಿಯಾಗಿ ಕೆಲಸ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ಬೇಕು. ಇದಕ್ಕೆ 3 ಮುಖ್ಯ ಕಾರಣ ಇದೆ. ಮೊದಲನೇ ಕಾರಣ, ನಮ್ಮ ದೇಶದಲ್ಲಿ 145 ಕೋಟಿ ಜನ ಇದ್ದೀವಿ. ಇನ್ನು ಸುಮಾರು ಇನ್ನೊಂದು 10-15 ವರ್ಷ ಆದರೆ ನಮ್ಮ ಊಟ ಇರೋದಿಲ್ಲ. ಅಂದರೆ ನಮ್ಮಂಥ ದೇಶದಲ್ಲಿ ನಾವು ಆಮದು ಮಾಡಿಕೊಂಡು ತಿನ್ನುವಂಥ ಪರಿಸ್ಥಿತಿನೂ ನಮ್ಮಲ್ಲಿಲ್ಲ. ಎರಡನೇದು, ಹೆಚ್ಚು ಜನ ಗ್ರಾಮೀಣರು ಈಗ ಇಲ್ಲಿಂದ ಪಲಾಯನ ಮಾಡ್ತಾಯಿದ್ದಾರೆ, ಬೆಂಗಳೂರು ಅಥವಾ ದೊಡ್ಡ ದೊಡ್ಡ ಪಟ್ಟಣಗಳಿಗೆ ಪಲಾಯನ ಮಾಡ್ತಾಯಿದ್ದಾರೆ. ಅಲ್ಲೂ ಅವ್ರೇನು ಖುಷಿಯಾಗಿಲ್ಲ. ಆದರೆ ನಮ್ಮ ಉದ್ಯಮ ಇಲ್ಲಿ ಮಾಡೋದಕ್ಕೆ ಅವ್ರಿಗೆ ಈ ಏನು ಕೃಷಿನಲ್ಲಿದೆ ಅವ್ರಿಗೆ ಹಣ ಬರ್ತಾಯಿಲ್ಲ. ಈ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾದ್ರೆ ಯೋಚನೆ ಮಾಡಿದಾಗ ಏನಂದರೆ, ಇವರಿಗೆಲ್ಲ ಕೃಷಿ ಅನ್ನೋದು ಒಂದು ಒಳ್ಳೆಯ ಕ್ಷೇತ್ರ ಆಗಬೇಕು, ಅಲ್ಲಿ ಲಾಭದಾಯಕ ಆಗಬೇಕು. ಯಾವಾಗ ಲಾಭದಾಯಕ ಆಗುತ್ತೆ ಅಂದರೆ, ಡಿಮ್ಯಾಂಡ್ ಸಪ್ಲೈನ ಮ್ಯಾಚ್ ಮಾಡಿದಾಗ. ಈಗ ಮಧ್ಯವರ್ತಿಗಳು ಡಿಮ್ಯಾಂಡ್ ಸಪ್ಲೈ ಮಾಡೋ ಬದಲು ಮೂಲತಃ ಇರುವಂಥದ್ದು, ಅಂದರೆ ಆ ಕಡೆ ಬೆಂಗಳೂರಲ್ಲಿ ಅವನಿಗೆ ಇದು ಬೇಕಾಗಿದೆ, ಈ ಕಡೆ ಇಲ್ಲಿರೋನಿಗೆ ಇದನ್ನು ಮಾರಬೇಕಂತಿದೆ, ಮಧ್ಯವರ್ತಿ ಹೇಳ್ತಾರೆ ಇಲ್ಲ ಅವ್ರಿಗೆ ಡಿಮ್ಯಾಂಡ್ ಇಲ್ಲ ಅಂತಾನೆ, ಆ ಕಡೆ ಇರೋ ಬೆಂಗಳೂರವನಿಗೆ ಸರ್ ಇವ್ರು ಕೊಡ್ತಾ ಇಲ್ಲ ಅಂತಾನೆ. ಈ ಒಂದು ಕಾರಣಗಳನ್ನ ನಾನು ಸ್ವತಃ ನಿಂತು ಮಂಡಿಗಳಲ್ಲಿ ನೋಡಿದ್ದೀನಿ. ಇದನ್ನೆಲ್ಲ ಎದುರಿಸೋಕ್ಕೆ ಅಂತಲೇ ಈ ಭೂಮಿ ಕೃಷಿ ವೇದಿಕೆಯನ್ನು ನಾವು ಸೃಷ್ಟಿಸಿದ್ದೀವಿ. ಇದರಲ್ಲಿ ಸುಮಾರು 1 ಲಕ್ಷ ಜನ ರೈತರಿದ್ದಾರೆ. ಈಗ ಆ್ಯಕ್ಟಿವ್ ಆಗಿ 25,000ಕ್ಕಿಂತ ಹೆಚ್ಚು ಜನ ರೈತರಿದ್ದಾರೆ. ನಾವು ಕೃಷಿ ಮೇಳ ಅಂತ ಸುಮಾರು ಕಾರ್ಯಕ್ರಮಗಳಲ್ಲಿ ಪರಿಚಯ ಮಾಡ್ಕೊತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ, ಒಂದು ಐ ಸಪೋರ್ಟ್ ಫಾರ್ಮರ್, ನಾನು ರೈತರ ಫಲ ನಿಲ್ಲುತ್ತೇನೆ ಅನ್ನೋ ಒಂದು ಕಾರ್ಯಕ್ರಮ ಮಾಡಿ, ಈ ಫ್ಯೂಷನ್ ಅಂದರೆ ಈಗ ಗ್ರಾಮೀಣ ಭಾಗದಲ್ಲಿರುವಂಥ ಜನದ ಬಗ್ಗೆ ಸಮಸ್ಯೆನ ಪಟ್ಟಣದಲ್ಲಿರುವಂಥವ್ರು ಕೂಡ ಅರ್ಥ. BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU,
ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.